ಇಲ್ಲ ಸುಮ್ಮ ಯಾಕಂಗೆ ಆಡಳು. ನಂಗೆ ಸುಮ್ಮನ ಮೇಲೆ ಏನೋ ಅನುಮಾನ. ನೋಡಿ ಯಾವತ್ತೂ ಇಲ್ಲಿ ಬಂದಿಲ್ಲ ಇರ್ತಿದ್ದಿಲ್ಲ, ಒಂದೇ ಸಲವೇ ಏನೂ ಇಲ್ಲ. ಆಮೇಲೆ ಒಬ್ರಿಗೊಂದು ಮರ್ಯಾದೆ ಕೊಡೋಕ್ಕಿಲ್ಲ, ಪಾರತಿಗಂತೂ ಮರ್ಯಾದೆನೇ ಕೊಡೋಕ್ಕಿಲ್ಲ. ಹೂವು ಅಂತೂ ಸುಮ 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 ಅನ್ಕೊಂಡು ಹಿಂದಿಂದನೇ ಸುತ್ತಿರ್ತಾಳೆ. ಏನು ಪ್ಲ್ಯಾನ್ ಮಾಡಿದರು ಅವರೆಲ್ಲ ಸೇರ್ಕೊಂಡು? ಹೆಂಗಾರು ಮಾಡಿ ತಿಳ್ಕೊಬೇಕಲ್ಲ. ಏನು ಮಾಡೋದು ಈಗ? ಹೂವು ಅಂತೂ ಏನು ಬಾಯ್ಬಿಡ್ತಿಲ್ಲ. ಮೊದಲು ನಂಗೆ ಬಂದಾಗ ನಂಗೆ ಬಿಟ್ಟುಬಿಟ್ಟೆ ಕಾಲ ಆಗ್ತಿತ್ತಿಲ್ಲ. ಈಗ ನಾನು ಅಂದರೆ ಅವನಿಗೇನು ಸುಮ್ಮನೆ ಹಂಗೆ ಏನೋ ಬಂದವಳೆ ಮಾತಾಡ್ತೀನಿ ಅಷ್ಟೇ. ಸುಮ್ಮನೆ ಹೆಚ್ಚಾಗ್ಬಿಟ್ಟಳೆ. ಏನು ಕತೆ ಅವ್ವ ಏನಕ್ಕೆ ಹಿಂಗೆ ಆಡ್ತಿದ್ದಾಳು? ದೊಡ್ಡವನ್ ಬಿಟ್ಟಾಕು. ಅವ್ವ ಏನು ನಾನು ಯಾವತ್ತೂ ಬಿಟ್ಕೊಡ್ತಿದ್ದಿಲ್ಲ. ನೆಟ್ಟು ನೆರವಾಗಿ ಮಾತಾಡೋಕ್ಕಿಲ್ಲ ಏನಿಲ್ಲ. ಏನು ಮಾಡೋದೀಗ? ಒಂದು ಗೊತ್ತಾಯ್ತಲ್ಲ ನನಗೆ ಏನು ಮಾಡಬೇಕು ಅಂತವ. ಅವಳು ನೋಡಿದ್ರೆ ನನ್ನೇ ಹೋಗು ಅಂತಾಳೆ ಸುಮ್ಮ. ಇದು ನೋಡ್ರಿ ನನ್ನ ಗಂಡ ಯೋಚ್ ಕಡೆಗಿರಲಿ ಅಪ್ಪನ ಮನೇಲಿ ಅಂದ್ಬಿಟ್ಟು ನಾನು ಕೇಳಿ ಆಗಿಸ್ಕೊಟ್ಟಿನಿ. ಇವಳು ದುರಂಕಾರ ನೋಡಿ ಹೆಂಗಿದದು ಅಲ್ಲ. ಹೋಗ್ರಿ, ಇರಷ್ಟು ದಿವಸ ಇರು ಅಪ್ಪನ ಮನೇಲಿ. ನಾ ಏನೋ ಗಂಡ ಹಾಕೊಟ್ಟವನೇ ಬೇಡ, ಅದು ಆಮೇಲೆ ಅಪ್ಪನ ಮನೇಲಿ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇದ್ಬಿಟ್ಟು ಹೋಯ್ತೀನಿ. ನನ್ನ ಗಂಡ ಕೈಲಿ ನಾನು ಕಷ್ಟಪಟ್ಟು ಅವ್ರು ಮನೆ ಮಾಡಿಕೊಟ್ರೆ ಇವಳು ನನ್ನೇ ಹೋಗು ಅಂತಾಳಲ್ಲ. ಯಾವ ಪಾಟಿ ದುರಂಕಾರ ಮಡಗಿದಳು. ನನಗಂತೂ ಹುಸಿ ಕಪ್ಪತ್ತೈತೆಲ್ಲ ಅವಳು ಕಂಡ್ರೆ ಐತಿ ಈಚೆಗಂತುವೆ. ಸುಮ್ಮನೆ ಆತಾಗಿ ಏನೋ ಇದು ಮಾಡ್ತಾ ಕೂತಾವಳೆ. ಏನು ಅನ್ಕೊಂಡಿದ್ದಾಳು ನನ್ನ? ಏನೋ ನನ್ನ ಗಡ್ಡ ಬಾ ಅಂದರೆ ಕರ್ಕೊ ಹೋಯ್ಕಿಲ್ವಾ? ನಾನೆಲ್ಲ ಅಪ್ಪನ ಮನೆ ಪ್ರೀತಿಯಿಂದ ಬಂದರೆ ಹೆಂಗಾಡಳು ನೋಡು. ಏನು ಇವಳೇನೋ ನಮ್ಮವ್ವ ನಮ್ಮಪ್ಪ ಎಲ್ಲ ನಿರ್ಧಾರ ಇವಳೇ ಮಾಡೋಳಂಗೆ. ಹೇಳ್ಬೇಕು ಅಂದರೆ ಪಾರ್ತಿನೇ ಹೋಗುವಂತಿಲ್ಲ ಒಂದು ದಿವಸನೂ. ನಿನಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇದ್ದುಬಿಟ್ಟು ನಿನಗೆ ಹೆಂಗೆ ಅನಿಸ್ತದೆ ಹಂಗೆ ಇದ್ದುಬಿಟ್ಟು ಆಮೇಲೆ ಹೋಗು ಅಂತ ಅಂದಿರೋದು. ಇಲ್ಲಿ ನೋಡಿದ್ರೆ ಹೆಂಗೆ ಆಡ್ತಾ ಕೂತಿರೋದು ನೋಡು ಹೆಂಗೆ. ಸುಮ್ಮನೆ ಆತಾಗಿ ಏನು ಹೊಟ್ಟೆ ಉರ್ಸಿ ಮೊಟ್ಟೆ ಕೊಡ್ತಾವ್ರೇನು? ಭಾರಿ ಹೊಟ್ಟೆ ಉರ್ಸ್ತಾ ಕೂತವ್ರೆ. ಹಿಂಗಾರು ಮಾಡಿ ಇವಳು ಏನು ಪ್ಲ್ಯಾನ್ ಮಾಡ್ತಿದ್ದಾಳು ಅಂತ ನಾನು ತಿಳ್ಕೊತೀನಿ. ಬಿಡೋಕ್ಕಿಲ್ಲ ನಾನು. ಇವಳು ಆಡ್ತಿರೋದು ನೋಡ್ರಿ ಎಲ್ಲೋ ಮಿಸ್ ಹೊಡಿತಾದೆ. ಅರೆ ಏನಂತಾರೆ ಒಂಚೂರು ಗೊತ್ತಾಯ್ತಲ್ಲ. ಹೋಗು ಅಂದರೆ ಹಬ್ಬ ಮುಗಿಸ್ಕೊ ಹೋಯ್ತೀನಿ ಅಂತವಳೆ. ಇಲ್ಲ ಏನೇನೋ ಕಾರಣ ಹೇಳ್ತಾಳೆ, ಏನೇನೋ ಮಾತಾಡ್ತಾಳೆ. ನನ್ನೇ ಹೋಗು ಅಂತಾಳಲ್ಲ ಅವಳು. ದುರಂಕಾರ ನೋಡು ದುರಂಕಾರವ. ದುರ್ದ್ರೆ ಬಾಯಿಗೆ ಸರಿಯಾಗಿ ಬರ್ತದೆ. ಅಲ್ಲ ನಮ್ಮಪ್ಪನ ಮನೆಯಿಂದ ನನ್ನೇ ಹೋಗೋನಷ್ಟು ಧೈರ್ಯ ಇವಳಿಗೆ. ಅದಕ್ಕೆ ಅವಳಂದ ಅಂದ್ಬಿಟ್ಟು ನಾನೇ ಹೋಗೋನೆ. ಇರಷ್ಟು ದಿನ ಇರ್ತೀನಿ. ಏನು ಇವಳು ಏನು ತೊಣ್ಣೆನ ಇಕ್ಲ ಇವಳು ಅಪ್ಪನೆ ತಗೊಂಡು ನಾನು ಹೋಗೋಕ್ಕೆ. ಇವಳು ಬಣ್ಣ ಬಾಯ್ಲು ಮಾಡ್ತೀನಿ ತಾಳು. ಅದು ಏನಕ್ಕೆ ಬಂದಿದ್ದಾಳು ಬಾರಿ ಇದು. ಅವಂಗೆ ಹೇಳ್ತೀನಿ ಸುಮ್ಮನೆ ಅವಳನ್ನ ಜೊತೆ ಗಂಟಿಸ್ಕೊಬೇಡ ನೀನು ಅಂತವ. ಕೇಳೋಕ್ಕಿಲ್ಲ ನಮ್ಮವ್ವ. ತಮ್ಮನ ಮಗಳು ಅಂದ್ಬಿಟ್ಟು ತಲೆ ಮೇಲೆ ಕೂರಿಸ್ಕೊಂಡು ಕೂತದೆ. ಎಷ್ಟು ಹೇಳಿದಾನು ನಾನು ತಲೆ ಮೇಲೆ ಕೂರಿಸ್ಕೊಬಿಡಕ್ಕನವ ಅಂತ. ಆಗಲಿಂದು ಅಷ್ಟೇ ಬರೀ ದುರಂಕಾರದ ಮಾತುಗಳು ಅಂತೇಳಿ ಆಗೋಯ್ತು ಇವಳು. ಒಂದು ನೆಟ್ವಾಗಿ ಮಾಡೋದು ಮಟ್ಟದು ಹಂಗಿರೋರು ಮಾಡಿದ್ದಾಳೆ. ಏನೂ ಇಲ್ಲ, ಬರೀ ಇಂತಿಂಥ ಮಾತುಗಳೇ. ಸಾಕಾಗಿ ಹೋಗ್ಬಿಟ್ಟದೆ ನನಗಂತೀವಿ. ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ. ಏನು ಮಾಡೋದೀಗ? ಏನು ಮಾಡಾನೆ ನಾನು? ಅವಳು ಬಣ್ಣನ ಹೆಂಗೆ ಬಯಲು ಮಾಡಾನೆ? ಸುಮ್ಮನೆ ಅಂತೂ ಕಂಡುಹಿಡಿಯೋಕ್ಕಾಗಿಲ್ಲ. ಏನಾರು ಒಂದು ಮಾಡಬೇಕು. ನಂದಿನಿ ಪಾರ್ತಿ ಬಾ. ಅಲ್ಲ ತಲೆಗೂ ಬಟ್ಟೆ ಕಟ್ಕೊಳ್ದಾನೆ ಏನಂಗೆ ಮಾಡ್ತೀನಿ? ಏನು ಮಾಡ್ತಾ ಕೂತಿದ್ದೀನಿ ನೀನು? ಶೀತ ಆಯ್ಕಿಲ್ವಾ? ಕಟ್ಕೊತೀನಿ ಬೈಲಿ. ಅಲ್ಲೇ ಮಕ್ಕದೊಳಗೆ ಹೋಗಿದ್ನಲ್ಲ ಅಲ್ಲೇ ಮಾಡ್ಬಿಟ್ಟು ಬಂದೇಕತ್ತೆ. ಏನು ಯೋಚನೆ ಮಾಡ್ತಾ ಕೂತಿದ್ದಿ ಪಾರ್ತಿ? ನನಗೊಂದು ಅನುಮಾನ. ಸುಮ್ಮ ಅವಳನ್ನ ಸುಮ್ಮ ಏನಕ್ಕೆ ಬಂದಿದ್ದಾಳು ಇಲ್ಲಿಗೆ? ನನಗಂತೂ ಗೊತ್ತಾಯ್ತಿಲ್ಲ ಏನಕ್ಕೆ ಬಂದಿದ್ದಾಳೋ ಏನೋ ಎತ್ತ ಅಂತ. ಅದಕ್ಕೆ ಬಂದಿದ್ದಾಳು ನನಗೇನು ಗೊತ್ತು. ಅತ್ತೆ ಅಂದಿದ್ದು ಅವಳು ಅಂದಿದ್ದು ನನಗೆ ಇದಾಗದಲ್ಲ. ಏನೋ ಅತ್ತೆಗೆ ಹುಷಾರಿದ್ದಿಲ್ವಲ್ಲ, ಅತ್ತಿಗೆ ನೋಡ್ಕೊಳಕ್ಕೆ ಬಂದೀವ್ನಿ. ಅತ್ತೆ ಹುಷಾರಾಗ ಗಂಟ ಅಂತ ಅಂತಿದ್ದು. ಅತ್ತೆ ಹುಷಾರಾಗಿ ಎಷ್ಟು ದಿವಸ ಆಯಿತು, ಇವಳು ಎಷ್ಟು ದಿವಸ ಇದ್ದಿದ್ದಳು. ಕೇಳಿದ್ರು ಅಯ್ಯೋ ಬಿಡಿ ಏನಾರು ಮಾಡ್ಕೊಂಡಿರ್ಲಿ. ಇನ್ನೇನು ನಾವು ತಿನ್ನೋದನ್ನೇ ಒಂದು ತುತ್ತು ತಿಂತಾಳೆ. ಏನೋ ಅತ್ತೆ ಅವತ್ತು ಹೋಯ್ತೀನಿ ಅಂತ ಅಂತಿದ್ಲು. ಬ್ಯಾಗ್ ಎತ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ಲು. ನಾನು ಹೋಯ್ತೀನಿ ಕಣತ್ತೆ ಅಂತ. ಅದಕ್ಕೆ ಅತ್ತೆ ಬೇಡಕ ಸುಮ್ಮನಿರು ಹಿಂಸೆ ಮಾಡಿದ್ರು. ಹೋಗ್ಬೇಡ ಹಬ್ಬ ಮುಗಿಸ್ಕೊಂಡು ಹೋಗುವೆ. ಇದು ಗೌರಿ ಹಬ್ಬ ಅದಲ್ಲ, ನಾನು ಬೇರೆ ದೀಪಾವಳಿ ಅಂತ ಕೂತೀನಿ. ಈಗ ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗುವಂತೆ ಸುಮ್ಮನಿರು. ಅದಕ್ಕೆ ಹಿಂಗೆ ಆಡ್ತಾಯಿದ್ದೀಯೇ? ಹಬ್ಬ ಮುಗಿಸ್ಕೊಂಡು ಹೋಗುವೆ ಅಂದ್ಬಿಟ್ಟು ಬ್ಯಾಗ ಕಿತ್ತಿ ಒಳಗೆ ಮಾಡಿಬಿಟ್ರು. ಅವಳು ಹೋಗೋಕ್ಕೆಲ್ಲ ರೆಡಿಯಾಗಿದ್ಲು. ಅದು ಏನಕ್ಕೆ ಬಂದಿದ್ದಳು ಕಾಣಕನ್ನ ನಂದಿನಿ. ಸುಮ್ಮನೆ ಏನೋ ಲಟ ಅಂತಿರ್ತಾಳೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ, ಮುಟ್ಟದ, ಹಚ್ಕಟ್ಟಾಗ ಮಾತಾಡೋದ ಅಂತವೇ ಏನೂ ಇಲ್ಲ. ಬರೀ ಯಾವಾಗ ನೋಡ್ರು ಕೈಯ ಲಟ ಅಂತಿರೋದೆಯಾ? ಸರಿ ಕಣ್ಣಂದಿನಿ. ಇದೆಲ್ಲ ನನ್ನೇನು ಕೇಳಿ ಅವಳೇ ಕೇಳಿದ್ರೆ ಅವಳೇ ಹೇಳ್ತಿದ್ಲು ತಾನೇ, ನನಗೇನು ಗೊತ್ತು. ಆಮೇಲೆ ಇನ್ನೊಂದು ನಾನು ಕಂಡ್ರೆ ಹಾಕಿಲ್ವಲ್ಲ ಅವಳಿಗೆ. ಆಮೇಲೆ ಅವಳು ಏನು ಹೇಳಲ್ಲ ಏನಾರು. ನೀನು ನಾನು ಕೇಳೋದ್ವಲ್ಲ ಅವಳೇ ಕೇಳಿದ್ರೆ ಎಲ್ಲ ಸರಿ ಆಯ್ತದೆ. ಅವಳು ಒಂಥರ ಹೆಂಗ್ಸು. ಮೊದಲಾಗಿ ನಾನು ಕಂಡ್ರೆ ಹಾಕಿಲ್ಲ ಅವಳಿಗೆ. ಆಮೇಲೆ ಏನು ಸಂಧೆ ಗಂಟೆ ನೆಬಿನ ಅತ್ತ ಕೊಡು ಇತ್ತ ಕೊಡು, ಅದು ಮಾಡು ಮಾವ ಇದು ಮಾಡು ಮಾವ ಹುಸಿ ಹೊಟ್ಟೆ ಉರ್ಸೋಕ್ಕಿಲ್ಲ. ಆಮೇಲೆ ನಾವು ಎಲ್ಲಿಗಾರು ಹೋಯ್ತೀವಿ ಅನ್ಕೋ, ನಾವು ಸುಮ್ಮನೆ ಸಾಮಾತರಕ್ಕೆ ಹೋಯ್ತೀವಿ, ಇಲ್ಲ ಒಂದು ಆಸ್ಪತ್ರೆಗೆ ತೋರ್ಸಕ್ಕೆ ಹೋಯ್ತೀವಿ. ಮಗಿಗೆ ಜರ ಕೆಂಬಳು ಅಂದಾಗ ಇವಳು ಬಂದ್ಬಿಟ್ಟು ನಾನು ಬರ್ತೀನಿ ಅಂತ ಏನು ಹಠ ಮಾಡ್ತಾ ನಿಂತ್ಕೊತಾಳೆ ಸಣ್ಣ ಐಕ್ಳಂಗೆ. ಅವಳಿಗೆ ಏನಾದ್ರು ಗೊತ್ತಾಯ್ಕಿಲ್ವಾ? ನೀನೇ ಹೇಳು. ಏನು ಹುಚ್ಚತ್ತದೆ ಅಂದು ಭಾರಿ ಹುಚ್ಚತ್ತದೆ ನನಗೆ. ಅಲ್ಲ ಇವ್ಳಿಗೆ ಏನಾದ್ರು ಗೊತ್ತಾಗಬೇಕು ತಾನೇ? ಯಾರು ಹಿಂಗೆ ಆಡಾರ ಅಲ್ಲ ಊದ್ ಕಳಿಸ್ಬೇಕು ತಾನೇ? ನನ್ನ ಜೊತೆಲಿ ಕರ್ಕೊಬೋದಿರಾ? ಎಲ್ಲಿ ನಾವೇ ಅಲ್ಲಿ ಕಷ್ಟಕ್ಕೆ ಹೋಗಿರ್ತೀವಿ. ಮುಗಿನ ಆಸ್ಪತ್ರೆ ಕರ್ಕೊಂಡು ಅಲ್ಲೇ ಜಾಗ ಇರಾಕಿಲ್ಲ ಕೂಡ್ರಲ್ಲಿ. ಇವಳು ಬೇರೆ ಕರ್ಕೊ ಹೋಗದ. ಸಲಿವೇ
ಅದೇ ಹಬ್ಬಕ್ಕೆ ಸಾಮಾನು ತಗೋಬೇಕಿತ್ತಲ್ಲ, ವರಲಕ್ಷ್ಮಿ ಹಬ್ಬಕ್ಕೆ ಬತ್ತೀನಿ ಬತ್ತೀನಿ ಅಂತವ ಏನು ಆಟ ಮಾಡ್ಕೊಂಡು ನಿಂತ್ಕೊಬಿಟ್ಲು. ಆಮೇಲೆ ಅದು ಏನು ಸಾಪ ಹಾಕಿದ್ಲು ಏನು, ಗಾಡಿಯೇ ಪಂಚರ್ ಆಗೋಯ್ತು. ಒಂದಲ್ಲ ಅಂತ ಅಂದ್ಬಿಟ್ಟು ಎರಡೂ. ಏನೇ ಎರಡು ಪಂಚರ್ ಅದ ಉಂಕರ್ನದಿನಿ, ಎರಡು ಚಕ್ರನು ಪಂಚರ್ ಆಗೋದು. ಹಾಗೆ ಏನು ಮಾಡೋದವ, ಹಬ್ಬಕ್ಕೆ ಬೇರೆ ಸಾಮಾನು ತಂದಿಲ್ಲ, ಮಧ್ಯಾಹ್ನದ ಬೇರೆ ಹಾಕ್ಬಿಟ್ಟದಲ್ಲ ಅಂದ್ಬಿಟ್ಟು ನಾನು ಕೊಯ್ತಾ ಕೂತಿದ್ದೆ ನವೀನ. ಪಾಪ ಅವನದು ಯಾವುದೋ ಫ್ರೆಂಡ್ ಇಸ್ಕೊಂಡು ಆಮೇಲೆ ಹೋಗಿ ಸಾಮಾನು ತಗೊಂಡು ಬಂದಿತ್ತು. ಇಲ್ಲ ಬಸ್ಸಲ್ಲೇ ಹೋಗ್ಬೋದಾಗಿತ್ತು, ಮಧ್ಯಾಹ್ನ ಬೇರೆ ಆಗ್ಬಿಟ್ಟದೆ. ಬಸ್ ಹುಡಿಕೊಂಡು ಅದು ಬರೋ ಟೈಮ್ ಕಾಯ್ಕೊಂಡು ಸಾಮಾನು ತಗೊಂಡು ವಾಪಸ್ ಬರೋದೆ ಇವಾಗ. ನೀನೇ ಹೇಳು. ಅದಕ್ಕೆ ಹಂಗೆ ಅಂದಿದ್ದಕ್ಕೆ ಫ್ರೆಂಡ್ ತಗೋಗಿ ಇಸ್ಕೊಬಂದ. ಹೆಂಗೋ ಸದ್ಯಕ್ಕೆ ಹೋಗಿದ್ದು ಬಂದು ಏನು ಆಟ ಮಾಡೋದು. ಅಲ್ಲ ನಾವು ಹಬ್ಬಕ್ಕೆ ಸಾಮ್ ಕಾಸು ಕೊಟ್ಟಿವಿ ತಾನೆ, ಅತ್ತೇನು ಅವರೆಲ್ಲ ಮನೇಲಿ ಇರ್ತಾರೆ ಅಲ್ವಾ, ಅಚ್ಚುಕಟ್ಟಾಗಿ ಬಸ್ಸಲ್ಲಿ ಹೋಗಿ ತಿರ್ಗಾಡ್ಕೊಂಡು ತಗೊಬರ್ಬೇಕು ತಾನೆ. ನಮ್ಮ ಜೊತೆಗೆ ಆಟ ಮಾಡ್ತೀನಿ ಬತ್ತೀನಿ ಅಂತ ತಲೆ ಕೆಟ್ಟೋಗ್ಬಿಟ್ಟದೆ. ಹೇಳ್ಬೇಕಂದ್ರೆ ನನ್ನ ಮಗಿನೂ ಆಟ ಮಾಡೋಕ್ಕಿಲ್ಲ. ನನ್ನ ಮಗ ಹೇಳು ಸುಮ್ಮನೆ ಆದರೆ ಸುಮ್ಮನೆ ಆಯ್ತಾನೆ, ಒಂದಿಟ್ಟು ಹೊಡೆದು ಬಿಡ್ತೀನಿ ಕಲ ಅಂದರೆ. ಇವಳು ಹೊಸಿ ಆಟ ಮಾಡೋಕ್ಕಿಲ್ಲ, ಆಯ್ತಾಗ ಬೊಯ್ಯಕ್ಕಾಯ್ಕಿಲ್ಲ, ಆಯ್ತಾಗ ಬಿಡೋಕ್ಕಾಯ್ಕಿಲ್ಲ. ಆಮೇಲೆ ಅದಕ್ಕಿಂತ ಕೇಳ್ಬಿಟ್ಟು ನಾನು ನೀನು ಆಗಿರೋದಕ್ಕೆ ಹೇಳಿರೋದು. ಅವಳು ಕಾಟುವ ನಾನಾಗತ್ತು ಕಡ್ಕೊಂಡಿವ್ನಿ, ಬೇರೆಯವ್ರು ಯಾರು ಆಗಿದ್ರೆ ಇಷ್ಟು ಮನೆಯಿಂದ ಹಾಕಿರೋರು. ಜಾತಿಗೆ ಏನೋ ಅತ್ತೆ ಮನೆಗೆ ಅಂದ್ಬಿಟ್ಟು ಬಂದವಳು ಒಂದು 4 ದಿವಸ ಆರಾಮಾಗಿ ಇದ್ಬಿಟ್ಟು ಹೋಗ್ಲಿ. ಸುಮ್ಮನೆ ಅಲ್ಲಿರೋ ಸೊಸೆ ಸರಿ ಇಲ್ಲ, ಅಚ್ಚುಕಟ್ಟಾಗಿ ಇಲ್ಲ, ಸುಮ್ಮನೆ ಮಾನ ಮರ್ಯಾದೆ ತೆಗಿತಾರೆ. ನಾನು ಮಾನ ಮರ್ಯಾದೆ ಅನ್ಕೊತಾಳೆ ಅತ್ತೆ ಅಂದ್ಬಿಟ್ಟು ನಾ ಸುಮ್ಮನೆ ಆಗಿರೋದು. ನನ್ನ ತಮ್ಮನ ಮಗಳು ನಾವು 4 ದಿವಸ ಇಡ್ಸ್ಕೊಳಕ್ಕಾಗಿಲ್ಲ, ಈಗ ಆಡ್ತಾಳೆ ಅಪ್ಪ ಮನೆಯಿಂದ ಉತ್ಕೊ ಬಂದಿರೋಳಂಗೆ ಅಂತಾಳೆ ಅಂದ್ಬಿಟ್ಟು ಸುಮ್ಮನೆ ಇವನಿ. ಇತ್ತಾಗ ಮಾತಾಡೋಕ್ಕಾಗಿಲ್ಲ, ಇತ್ತಾಗ ಬಿಡೋಕ್ಕಾಗಿಲ್ಲ. ಮಾತಾಡಿದ್ರೆ ಏನಾರು ಅನ್ಕೋತಾರೆ, ಬಿಟ್ಟರೆ ಏನಾರು ಅನ್ಕೋತಾರೆ ಅಂದ್ಕೊಂಡು ಜೀವನ ಮಾಡ್ಕೊ ಕೂತೀವ್ನಿ. ಯಾರಿಗೆ ಹೇಳೋಣ ಹೇಳು, ನಮ್ಮ ಕಷ್ಟವೇ ಸಾಕಾಗ್ಬಿಟ್ಟದೆ ನನಗಂತೂ. ಅಯ್ಯೋ ಸುಮ್ಮನೆ ಅದಕ್ಕೆ ಅವಳ ಸುದ್ದಿ ದೋಸೆ ಹೋಯ್ತಿತ್ತಲ್ಲ ಹಾಕಬತ್ತೀನಿ. ಬೇಡ ಬೇಡಕತ್ತೆ, ದೋಸೆನೂ ಬೇಡ ಏನು ಬೇಡ, ನನ್ನ ಮೇಲೆ ತಿಂತೀನಿ. ಇನ್ನೇನೂ ಇಲ್ಲ. ಅದಕ್ಕೆ ಮುಖ ತೊಳ್ದಲ್ಲ ದೋಸೆ ಹಾಕಬರೋಣ ಅಂತ ಕೇಳಕ್ಕಂಕ ಬಂದೆ. ಮೊದಲು ತಲೆಗೆ ಬಟ್ಟೆ ಕಟ್ಕೊ. ನನಗೆ ಆ ಸೀನೆಲ್ಲ ಬತ್ತ ಕೂತದೆ, ಹಿಂಗೆ ಕೂತಿದ್ದೀಯಲ್ಲ ಬತ್ತೋತಾರನೇ ಪಾರತಿ. ಅಲ್ಲ ಅಣ್ಣ ನೋಡ್ಕೊಳ್ನಿಲ್ವೇ, ಪಂಚರ್ ಆಗಿರವ ಎರಡು ಒಂದೇ ಸಲ ಹಿಂಗೆ ಪಂಚರ್ ಅದಾವು ಒಂದೊಂದ್ಸಲ ತಾನೆ, ಇಲ್ಲ ಗಾಡಿ ಏನೋ ಮುಳ್ಗಿಳಿ ಮೇಲೆ ಹರಿಸಿದ್ನೋ ಹೆಂಗೆ? ಅದೆಲ್ಲ ನನಗೆ ಗೊತ್ತಿಲ್ಲ ಕನ್ನಂದಿನಿ, ಅದೆಲ್ಲ ನನಗೇನು ಗೊತ್ತು. ನಾ ಏನು ಊಟ ತಗೋಬೋದಾನ, ನವೀನ ತಾನೇ ತಗೊಂಡು ಹೋಗೋದು. ಅದು ಏನು ಮಾಡಿದ್ನೋ ನನಗಂತೂ ಒಂದು ಗೊತ್ತಿಲ್ಲ. ಅದ್ರ ಮಾತ್ರವೇ ಎರಡು ಒಂದು ದಿವಸ ಪಂಚರ್ ಆಗಿದೆ. ನವೀನಿಗೆ ಬೋದಿದ್ಕೆ ಇಲ್ಲ ಏನೋ ಸ್ವಲ್ಪ ದಿವಸ ತಾನೆ ಅಚ್ಚುಕಟ್ಟಾಗಿ ಟೈರ್ನೇ ಬದಲಾಯಿಸಿ ಹೆಂಗೆ ಪಂಚರ್ ಅದಾವು ಅಂತ ಅನ್ಕೊ ಹೋದ. ನಾನೇ ಬರೋನೇ ಸರಿಯಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವನು ದುಡ್ಡು ಕಷ್ಟ ಖರ್ಚು ಮಾಡಿ ಟೈರ್ನೇ ಹಾಕ್ಸಿದ, ಉಂಟೋಗ್ಬಿಟ್ಟಿದ್ವು ಅಂತ ಹಳೆ ಟೈರು. ಈಗ ಇರ್ಲಿ ಅಚ್ಚುಕಟ್ಟಾಗಿ ಅಂದ್ಬಿಟ್ಟು ಹಾಕ್ಸಿದ, ಎರಡೂ ಪಂಚರ್ ಆಗ್ಬಿಟ್ಟವಲ್ಲ. ಹೋಗಿ ಹಾಕಿಸ್ಕೊಬಂದ. ಅಲ್ಲಿಂದ ಬಂದ್ಬಿಟ್ಟು ನಿನ್ನ ಜೊತೆಗೆ ಮಾತಾಡ್ತಾ ನಿಂತ್ಕೊಂಡು ಹಾಕಿಲ್ಲ, ದೋಸೆ ಹಾಕ್ತೀನಿ ತಾಳು ಕೈ ತೊಳ್ಕೊ ಬೈಲಿ. ಅಲ್ಲ 2 ಟೈರ್ ಹೆಂಗೆ ಒಂದು ಸ್ವಲ್ಪ ಪಂಚರ್ ಅದಾವು. ನಮ್ಮ ಮನೇಲಂತೂ ಒಂದು ಸಲ 2 ಆಗಿಲ್ಲ ಕಣಪ್ಪ. ಏನಾರು ಅದು ಆದರೆ ಒಂದೇ ಒಂದು ಪಂಚರ್ ಆಯ್ತದೆ, ಇಲ್ಲ ಹಿಂದುದೈತದಿಲ್ಲ ಮುಂದುದೈತದೆ. ಒಂದೇ ಸಲ ಹೆಂಗೆ ಸಾಧ್ಯ? ಇವಳನಿಗೆ ಗಂಟ ಮಾಡೋಳು ಎಲ್ಲಕ್ಕೂ ಏನೋ ತಲೆ ಸಾಮಾನು ಇಲ್ಬಾರ್ದು, ಬುದ್ಧಿ ಇಲ್ವಾ? ತಲೆಲ್ಲದ್ದಿ ತುಂಬಿತದೆ. ಗಂಡ ಹೆಡ್ತಿರ್ಲಿ ಅಂತ ಅಂದಾನೆ. ನನಗೆ ಗೊತ್ತು ನನ್ನ ಕಷ್ಟ ಹೆಂಗೆ ಏನು ಅಂತವೆ. ಇವಳೊಳೆ ಸರಿಯಾಗವಳೆ ಹೆಂಗಾರು ನಂದೇನೆ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾ ಕೂತಿದ್ದಾರೆ ನಮ್ಮ ಮನೇಲಿ. ಈಗ ಇವಳಾಗ ಜೀವನ ಮಾಡ್ಕೊಯ್ತಾಳೆ ಪಾರತಿ. ಬೇರೆಯವ್ರಿಗೆಲ್ಲ ಸರಿಯಾಗಿ ಹೋಗಿಯವರು. ಮೊದಲವಳು ಏನಕ್ಕೆ ಬಂದಿದ್ದಳು ಏನು ಎತ್ತ ಅಂತ ತಿಳ್ಕೊತೀನಿ ತಾಳು. ತಿಳ್ಕೊಂಡು ಆಮೇಲೆ ಮಾಡ್ತೀನಿ ಅವಳಿಗೆ. ನಾನೇ ಹೋಗು ಅನ್ನೋಷ್ಟು ಕೊಬ್ಬು ಇವಳಿಗೆ. ಹೆಂಗಂದಳು ಹೋಗು ಅಂತವೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ.